ಎಲ್ರಿಗೂ ನಮಸ್ಕಾರ. ಸೊ ಎಲ್ಲ ಟೊಮೆಟೊ ಬೆಳೆಗಾರರಿಗೂ ಲಾಸ್ಟ್ ಒಂದು 8 ದಿನದ ಹಿಂದೆ ಒಂದು ಮೆಥಡ್ ಡೆಮಾನ್ಸ್ಟ್ರೇಷನ್ ತೋರಿಸಿದ್ದೆ. ಸೊ ಯಾವುದ್ರ ಬಗ್ಗೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿದಿನವೂ ನೋಡ್ತಾ ಇದ್ದೀವಿ. ಸೊ ನಮ್ಮ ಕ್ಲಿನಿಕ್ಕಿಗೆ ತರಕಾರಿ ಬೆಳೆಗಾರರು ಅಥವಾ ಟೊಮೆಟೊ ಬೆಳೆಗಾರರು ಬಂದು ಅಂತಂದರೆ ಇಂಥ ಉರಿ ಬಿಸಿಲಲ್ಲೂ ಕೂಡ ಮಲ್ಚಿಂಗ್ ಮಾಡಬೇಕು, ಮಲ್ಚಿಂಗ್ ಮಾಡ್ತಾಯಿದ್ದೀವಿ, ಆಲ್ರೆಡಿ ಮಾಡಿದ್ದೀವಿ ಅಂತಲೂ ತುಂಬ ಜನ ಹೇಳ್ತಾರೆ. ಸೊ ಇವಾಗಲೂ ನೋಡ್ತಾ ಇದ್ದೀರಿ ಟೆಂಪ್ರೇಚರು ತುಂಬ ಜಾಸ್ತಿ ಇದೆ, 38ರಿಂದ 40 ಡಿಗ್ರಿ ತನಕ ಟೆಂಪ್ರೇಚರ್ ಜಾಸ್ತಿ ಆಗ್ತಾಯಿದೆ. ಸೊ ಈ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡೋದ್ರಿಂದ ನಮಗೆ ರೈತರಿಗೆ ತುಂಬ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ ಫೀಲ್ಡ್ ಲೆವೆಲಲ್ಲಿ. ಸೊ ಗಿಡಗಳು ಆಲ್ರೆಡಿ ಬದುಕೋದೇ ತುಂಬ ಕಷ್ಟ ಆಗ್ತಾ ಇರುತ್ತೆ. ಸೊ ಸಸಿ ನಾಟಿ ಮಾಡಿದ 10 ಅಥವಾ 12ನೇ ದಿನಕ್ಕೆ ಗಿಡಗಳು ಸಾಯ್ತಕ್ಕಂಥ ಸಮಸ್ಯೆ ಜಾಸ್ತಿ ಬರ್ತಾಯಿತ್ತು. ಸೊ ಲಾಸ್ಟ್ ಟೈಮ್ ಎಲ್ಲರೂ ಇಲ್ಲಿ ನಾವು ಸಿದ್ರಳ್ಳಿ ಹತ್ರ ಒಂದು ರಿಸಲ್ಟ್ ಡೆಮಾನ್ಸ್ಟ್ರೇಷನ್ ಮಾಡಿದ್ದು. ಸೊ 8 ದಿನದಿಂದ ಒಂದು ಸಾಲಿಗೆ ನಾವು ಈ ಥರ ಸಿಪ್ಪಮಟ್ಟೆಗಳನ್ನ ಮಲ್ಚಿಂಗ್ ಮಾಡಿದ್ದು, ಹೊದಿಕೆಯಾಗಿ ಟೊಮೊಟೊ ಗಿಡದ ಒಂದು ಕಾಂಡದ ಬಡ್ಡೆಗೆ ಈ ಥರ ಹೊದಿಕೆಯಾಗಿ ಮಾಡಿದ್ದು. ಸೊ ಈ 8 ದಿನ ಆದಮೇಲೆ ಮಾಡಿರೋ ಲೈನಿಗೂ ಮತ್ತು ಮಾಡದೇ ಇರತಕ್ಕಂತಹ ಲೈನಿಗೂ ಗಿಡದ ಬೆಳವಣಿಗೆಯಲ್ಲಿ ತುಂಬ ವ್ಯತ್ಯಾಸ ಕಾಣಿಸ್ತಾ ಇದೆ. ಸೊ ನಾವು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಪ್ರತಿಯೊಂದು ಗಿಡಗಳು ಕೂಡ ಸದೃಢವಾಗಿ ಮತ್ತು ಹೆಲ್ದಿಯಾಗಿ ಡೆವಲಪ್ಮೆಂಟ್ ಆಗಿದೆ. ಆದರೆ ನಾವು ಮಲ್ಚಿಂಗ್ ಮಾಡದೇ ಇರತಕ್ಕಂಥ ಗಿಡಗಳು ತುಂಬ ಇನ್ನೂ ಕುಂಠಿತವಾಗಿದ್ದಾವೆ. ಸೊ 8 ದಿನದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಕೂಡ ತುಂಬ ವಿಶಿಷ್ಟವಾಗಿದೆ. ಆಮೇಲೆ ಈ ಸಿಪ್ಪಮಟ್ಟೆ ನಾವು ತೆಗೆದು ಅಂತನ್ನಿ, ಮುಂದಕ್ಕೆ ಸಿಪ್ಪಮಟ್ಟೆ ತೆಗೆದು ನಾವು ನೋಡಿದ್ವಿ ಅಂತಂದರೆ ಈ ಮಣ್ಣು ತುಂಬ ತೇವವಾಗಿದೆ ಮತ್ತು ತುಂಬ ತೇವಾಂಶನ ಹಿಡಿದಿರ್ತಕ್ಕಂತಹ ಶಕ್ತಿನೂ ಜಾಸ್ತಿ ಇದೆ. ಸೊ ಈ ರೀತಿಯಾಗಿ ನಾವು ನೈಸರ್ಗಿಕವಾಗಿ ಅಂತಹ ಈ ಒಂದು ತೆಂಗಿನ ಮರದ ಸಿಪ್ಪೆನ ನಾವು ಬಳಸೋದ್ರಿಂದ ಮಣ್ಣಿನ ಹೊದಿಕೆಯಾಗಿ ನಾವು ಗಿಡದ ಬೆಳವಣಿಗೆಯಲ್ಲಿ ಯಶಸ್ವಿಯಾಗಿ ನಾವು ಬದಲಾವಣೆನ ನೋಡ್ಬೋದು. ಸೊ ಈ ಗಿಡದ ಬದಲಾವಣೆಗೂ 2 ಗಿಡಗಳು ಕೂಡ ಒಂದೇ ದಿನದಲ್ಲಿ ನಾಟಿ ಮಾಡಿರ್ತಕ್ಕಂಥದ್ದು. ಸೊ ಆದರೆ ಗಿಡದ ಬದಲಾವಣೆ ನಾವು ಯಾವ ರೀತಿ ಮಲ್ಚಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಗಿಡದ ಬದಲಾವಣೆನ ನೋಡ್ತಾ ಇದ್ದೀವಿ ಟೆಂಪ್ರೇಚರಲ್ಲಿ. ಸೊ ಇವಾಗ ನೋಡ್ತಾ ಇದ್ದೀವಿ, 1 ಎಕರೆ ಮಲ್ಚಿಂಗ್ ಪೇಪರ್ ಮಾಡ್ತೀವಿ ಅಂತಂದರೆ ರೈತಿಂಗ್ ಏನಿಲ್ಲ ಅಂತಂದರೂ 15ರಿಂದ 20 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಸೊ ಮಲ್ಚಿಂಗ್ ಪೇಪರ್ ತಂದು ಲೇಬರ್ಸು ಮತ್ತು ಭೂಮಿಗೆ ಹಾಕೋದಕ್ಕೆ. ಸೊ ಇಲ್ಲಿ ನಾವು 20 ರೂಪಾಯಿನೂ ಖರ್ಚು ಮಾಡೋದಿಲ್ಲ ಸಿಪ್ಪಮಟ್ಟೆಗೆ. ಸೊ ಈ ಥರ ನಾವು ಒಂದು ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಅಂತಂದರೆ ನಮ್ಮ ಬರ್ತಕ್ಕಂಥ ಕಡಿಮೆ ಮಾಡ್ಬೋದು. ಎರಡನೇದು, ಗಿಡದ ಬೆಳವಣಿಗೆನಲ್ಲೂ ಕೂಡ ಯಶಸ್ವಿಯಾಗಿ ಆರೋಗ್ಯಕರ ಬೆಳವಣಿಗೆನ ನಾವು ನೋಡ್ಬೋದು. ಸೊ ಎಲ್ಲ ರೈತರುಗಳು ಕೂಡ ಆದಷ್ಟು ಮಣ್ಣಿನ ಮಾಲಿನ್ಯನ ಕಡಿಮೆ ಮಾಡಿ, ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಿ, ನಮ್ಮಲ್ಲೇ ಸಿಗ್ತಕ್ಕಂತಹ ಫ್ರೀಯಾಗಿ ಇದಕ್ಕೆ 1 ರೂಪಾಯಿ ಕೂಡ ಖರ್ಚು ಮಾಡಲ್ಲ, ನೋಡ್ತಾ ಇರ್ತೀರಿ ರೈತರು. ಇಂಥ ಒಂದು ಮಾದರಿಯನ್ನು ಅಥವಾ ಪದ್ಧತಿಯನ್ನು ಅಳವಡಿಸ್ಕೊಂಡು ಅಂತಂದರೆ ಯಶಸ್ವಿಯಾಗಿ ಗಿಡದಲ್ಲಿ ಬದಲಾವಣೆನ ನೋಡ್ಬೋದು. ದಯವಿಟ್ಟು ಎಲ್ಲ ರೈತರುಗಳು ಕೂಡ ಈ ರೀತಿಯಾದ ಪದ್ಧತಿನ ಅಳವಡಿಸ್ಕೊಳ್ಳಿ ಟೊಮೊಟೊ ಬೆಳೆಯಲ್ಲಿ. ಇಲ್ಲ ಅಂತಂದರೆ ಈ ಒಂದು ಬೇಸಿಗೆ ತಾಪಮಾನದಲ್ಲಿ ಟೊಮೊಟೊ ಬೆಳೆನ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಥ್ಯಾಂಕ್ ಯು.